ಗೌರಿಬಿದನೂರಿನಲ್ಲಿ ಪತಿಯನ್ನೇ ಕೊಂದ ಪತ್ನಿ ರೇಷ್ಮಾ ಆಂಟಿ ಅಂಡ್ ಟೀಮ್ ಈಗ ಪೊಲೀಸ್ ವಶಕ್ಕೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿ ಶಿವಕುಮಾರ್ ಹತ್ಯೆ, ಸುಪಾರಿ ಕಿಲ್ಲರ್ಗಳ ಸಹಾಯ ಪಡೆದ ಕಿರಾತಕಿ. ಕೊಲೆ ಮಾಡಿ ಏನೂ ತಿಳಿಯದಂತೆ ನಾಟಕವಾಡಿದ್ದ ರೇಷ್ಮಾ ಪೊಲೀಸರ ಚಾಣಾಕ್ಷತನಕ್ಕೆ ಸಿಕ್ಕಿಬಿದ್ದ ಆರೋಪಿಗಳು. ಆಂಧ್ರಪ್ರದೇಶದ ಸುಪಾರಿ ಕಿಲ್ಲರ್ಗಳು ಸೇರಿ 6 ಮಂದಿ ಅರೆಸ್ಟ್. ಗೌರಿಬಿದನೂರು ನಗರ ದಿನಾಂಕ ಮಾರ್ಚ್ 26, 2026 ಸಂಜೆ ದೊಡ್ಡಬಳ್ಳಾಪುರದ ಬಿಸವನಹಳ್ಳಿ ಗ್ರಾಮದ ನಿವಾಸಿ ಸಾದಿಕ್ ಅಟ್ ಶಿವಕುಮಾರ್ ಗೌರಿಬಿದನೂರಿನಲ್ಲಿದ್ದ ತನ್ನ ಪತ್ನಿ ರೇಷ್ಮಾ ಮನೆಗೆ ಬಂದಿದ್ದ. ಇದೇ ಆತ ಕಾಣುವ ಕೊನೆಯ ಸೂರ್ಯೋದಯವಾಗುತ್ತೆ ಅಂತ ಆ ಪಾಪಕ್ಕೆ ಗೊತ್ತಿರಲಿಲ್ಲ. ಪತ್ನಿ ರೇಷ್ಮಾಗೆ ಶಾರುಖ್ ಎಂಬಾತನೊಂದಿಗೆ ಇದ್ದ ಅನೈತಿಕ ಸಂಬಂಧವೇ ಶಿವಕುಮಾರ್ ಪಾಲಿಗೆ ಮೃತ್ಯುವಾಗಿ ಪರಿಣಮಿಸಿದೆ. ಏನಿದು ಘಟನೆ? ಮಾರ್ಚ್ 27ರ ಬೆಳಿಗ್ಗೆ ಶಿವಕುಮಾರ್ ಮೃತಪಟ್ಟಿದ್ದಾನೆ ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬುತ್ತದೆ. ಸ್ಥಳಕ್ಕೆ ಬಂದ ಅಣ್ಣ ಯಲ್ಲಪ್ಪನಿಗೆ ತನ್ನ ತಮ್ಮನ ಸಾವಿನ ಮೇಲೆ ಅನುಮಾನ ಬರುತ್ತದೆ. ತಕ್ಷಣ ಪೊಲೀಸರಿಗೆ ದೂರು ನೀಡುತ್ತಾರೆ. ಪ್ರಕರಣದ ಗಂಭೀರತೆ ಅರಿತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಕುಶಲ್ ಚೌಕ್ಷೆ ಐಪಿಎಸ್ ಹಾಗೂ ಅಪರ ಪೊಲೀಸ್ ಅಧೀಕ್ಷಕರಾದ ಜಗನ್ನಾಥರೇ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚನೆಯಾಗುತ್ತದೆ. ಪೊಲೀಸರ ಬಲೆಗೆ ಬಿದ್ದ ಆರೋಪಿಗಳು ತನಿಖೆ ಆರಂಭಿಸಿದ ಗೌರಿಬಿದನೂರು ನಗರ ಪೊಲೀಸರು ರೇಷ್ಮಾಳ ಚಲನವಲನ ಗಮನಿಸಿದಾಗ ಅಸಲಿ ಸತ್ಯ ಬಯಲಾಗಿದೆ. ಈ ಕೊಲೆಯಲ್ಲಿ ಭಾಗಿಯಾಗಿದ್ದ ಒಟ್ಟು 6 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 1. ರೇಷ್ಮಾ ಪತ್ನಿ, ಕೊಲೆಯ ಮಾಸ್ಟರ್ ಮೈಂಡ್. 2. ಶಾರುಖ್, ರೇಷ್ಮಾಳ ಪ್ರಿಯಕರ. 3. ಸಿದ್ದಾವತ್ತುನಿ ಪಾರ್ಥು ಅಟ್ಲಲಿತ ಸಾಯಿ, ಆಂಧ್ರಪ್ರದೇಶ. 4. ಆಲೂರಿ ಆನಂದಬಾಬು, ಆಂಧ್ರಪ್ರದೇಶ. 5. ದಂತಂ ರಾಮು, ಆಂಧ್ರಪ್ರದೇಶ. 6. ಕಾರುಮೂರಿ ಅಕ್ಷಯ್, ಆಂಧ್ರಪ್ರದೇಶ. ಕೊಲೆ ಮಾಡಿದ್ದು ಹೇಗೆ? ಆರೋಪಿಗಳು ಒಪ್ಪಿಕೊಂಡಿರುವಂತೆ ಮಾರ್ಚ್ 26ರ ರಾತ್ರಿ ರೇಷ್ಮಾ ಮನೆಯಲ್ಲಿ ಎಲ್ಲರೂ ಸೇರಿ ಮರದ ರಿಪ್ಪಿಸ್ಗಳಿಂದ ಶಿವಕುಮಾರ್ಗೆ ಮನಬಂದಂತೆ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಆಂಧ್ರಪ್ರದೇಶದ ಸುಪಾರಿ ಕಿಲ್ಲರ್ಗಳನ್ನು ಕರೆಸಿ ಈ ಸ್ಕೆಚ್ ಹಾಕಿರುವುದು ಬೆಳಕಿಗೆ ಬಂದಿದೆ. ಪೊಲೀಸ್ ಇಲಾಖೆಗೆ ಶ್ಲಾಘನೆ. ಗೌರಿಬಿದನೂರು ಸಿಪಿಐ ಆಂಜನ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ಗಳಾದ ಹರೀಶ್, ಪುನೀತ್ ನಂಚರಾಜಯ್ಯ, ವರಲಕ್ಷ್ಮಿ, ಲಲಿತಮ್ಮ ಹಾಗೂ ತಂಡದ ಸಮಯಪ್ರಜ್ಞೆಯಿಂದಾಗಿ ಪ್ರಕರಣ ನಡೆದ ಕೆಲವೇ ದಿನಗಳಲ್ಲಿ ಆರೋಪಿಗಳನ್ನು ಜೈಲಿಗಟ್ಟಲಾಗಿದೆ. ಇವರ ಈ ಸಾಹಸಕ್ಕೆ ಕೇಂದ್ರ ವಲಯದ ಐಜಿಪಿ ಶ್ರೀ ಲಾಬುರಾಮ್ ಐಪಿಎಸ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಆಂಕರ್ ಕ್ಲೋಸಿಂಗ್: ಪ್ರೀತಿ, ಸಂಬಂಧಕ್ಕಿಂತ ಹಣ ಮತ್ತು ಕಾಮವೇ ದೊಡ್ಡದಾದಾಗ ಇಂತಹ ಘಟನೆಗಳು ನಡೆಯುತ್ತವೆ ಎಂಬುದಕ್ಕೆ ಈ ಕೇಸ್ ಸಾಕ್ಷಿ. ಸದ್ಯಕ್ಕೆ ರೇಷ್ಮಾ ಅಂಡ್ ಗ್ಯಾಂಗ್ ಈಗ ಕಂಬಿ ಎಣಿಸುತ್ತಿದೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ RRS ನ್ಯೂಸ್. ಕೇಸ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಅದನ್ನು ಬೇಸಿಕ್ಲಿ ಅರ್ಲಿ ಮಾರ್ನಿಂಗ್ ಪೊಲೀಸ್ಗೆ ಒಂದು ಫೋನ್ ಬಂದಿದೆ 7:30 8 ಗಂಟೆ ಟೈಮಲ್ಲಿ ಕಿ ಮನೆಯಲ್ಲಿ ಯಾರಾದ್ರದ್ದು ಡೆತ್ ಆಗಿದೆ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಿದೆ. ವೈಫ್ದು ಕಿ ಹಸ್ಬೆಂಡು ಡೆತ್ ಆಗಿದೆ. ಅಲ್ಲಿ ಹೋಗುವಾಗ ಟೈಮಲ್ಲಿ ನಮಗೆ ಗೊತ್ತಾಯಿತು ಕಿ ಹಸ್ಬೆಂಡ್, ನಾವು ಕೇಳಿದ್ದೀವಿ ಏನಾಯಿತು, ಅವರು ಈ ಥರ ತಿಳಿಸಿದ್ದಾರೆ ನಮಗೆ ಕಿ ಇವರು ರಾತ್ರಿ ಇಲ್ಲಿ ಕುಡಿದು ಬಂದು ಮಲಗಿದ್ದಾರೆ. ಆಮೇಲೆ ಬೆಳಿಗ್ಗೆಯಿಂದ ಇದಿಲ್ಲ, ಇವತ್ತು ಯಾವುದು ಕಾರಣಕ್ಕೆ ಡೆತ್ ಆಗಿದೆ ಈ ಥರ ಹೇಳಿದ್ದಾರೆ ಇವರು. ಆಮೇಲೆ ಸ್ಟಾರ್ಟಿಂಗಿಂದ ಅದು ಅನುಮಾನಾಸ್ಪದ ಥರ ಇತ್ತು. ಸೊ ನಾವು ಕೂಡ ಎಲ್ಲ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿ, ಸೀನಿಯರ್ ಕ್ರೈಮ್ ವಗೇರ ಆಫೀಸರ್ಸ್ ವಿಸಿಟ್ ಮಾಡಿ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಸಿನ್ಸ್ ಸ್ಟಾರ್ಟಿಂಗಿಂದ ಸ್ವಲ್ಪ ಡೌಟ್ ಇತ್ತು, ಅವ್ರದ್ದು ವರ್ಜನ್ ಮ್ಯಾಚ್ ಆಗಿಲ್ಲ. ಆ ಬಾಡಿದು ಕೈಗೆ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು, ಮತ್ತು ಬಾಡಿ ಮೇಲೆ ಕೂಡ ಬೇರೆ ಬೇರೆ ಇಂಜುರೀಸ್ ಇತ್ತು, ಮತ್ತು ಏನು ಎವಿಡೆನ್ಸ್ ವಗೇರೆ ಡಿಸ್ಟ್ರಾಯ್ ಮಾಡಿದ್ದಾರೆ ಆ ಥರದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಸೊ ನಾವು ಸತತವಾಗಿ ಎಫರ್ಟ್ಸ್ ಮಾಡಿ ಆಮೇಲೆ ಇವ್ರದ್ದು ಇಂಟರೋಗೇಷನ್ ಮಾಡಿ ಆಮೇಲೆ ನಮಗೆ ಗೊತ್ತಾಯಿತು ಕಿ ಅವ್ರದ್ದು ವೈಫ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ಆಗ್ತಾಯಿತ್ತು. ಸೊ ವೈಫ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಅಲ್ಲಿಂದ ಹುಡುಗರಿಗೆ ಕರೆದು ರಾತ್ರಿವರೆಗೆ ಹೊಡೆದಿದ್ದಾರೆ, ದೋಣೆ ವಗೇರೆಯಿಂದ ಕೈಯಿಂದ ಈ ಥರ ಹೊಡೆದಿದ್ದಾರೆ. ಅವ್ರಿಗೆ ಈ ಥರ ಹೊಡೆದಿದ್ದಾರೆ. ಈ ಕಾರಣ ಇಂಜುರೀಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿತ್ತು ರಾತ್ರಿ 1:32 ಅರೌಂಡ್. ಬಟ್ ಇವರು ಯಾವುದು ಕಾರಣಕ್ಕೆ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ ಟ್ರೀಟ್ಮೆಂಟ್ಗೋಸ್ಕರ, ಮತ್ತು ಪೊಲೀಸ್ಗೆ ಕೂಡ ಇನ್ಫಾರ್ಮ್ ಮಾಡಿಲ್ಲ, ಮತ್ತು ಪೊಲೀಸ್ಗೆ ಬೆಳಿಗ್ಗೆ ಈ ಥರ ಮಿಸ್ಗೈಡ್ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಈ ಕೇಸಲ್ಲಿ ಈಗ ನಾವು ಎಲ್ಲ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. 5 ಜನ ಹುಡುಗರು ಬಂದಿತ್ತು, ಈ ಲೇಡಿದು ಬ್ರದರ್ ಮತ್ತು ಅವರ ಫ್ರೆಂಡ್ಸ್. ಲೇಡಿಗೆ ಮತ್ತು ಇವರ ಫ್ರೆಂಡ್ಸ್ಗೆ ಮತ್ತು ಬ್ರದರ್ಗೆ ಎಲ್ಲರಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಸರ್ ಇವ್ರಿಗೂ ಅವ್ರಿಗೆ ಏನು ಸರ್ ಸಂಬಂಧ?
ಇವು ಕೊಲೆ ಮಾಡಿದವ್ರಿಗೂ ಮತ್ತು ಹೆಣ್ಣಿಗೂ ಏನು ಸರ್ ಸಂಬಂಧ? ಅವರು ಹಸ್ಬೆಂಡ್ ವೈಫ್. ಹಸ್ಬೆಂಡ್ ವೈಫ್. ಅವ್ರದ್ದು ಅರೌಂಡ್ 10 ವರ್ಷ ಆಗಿದೆ ಮದುವೆಯಾಗಿ. ಇವರು ಬಟ್ ಹಸ್ಬೆಂಡ್ ಏನೂ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ವೈಫ್ ಮೇಲೆ ಡಿಪೆಂಡೆಂಟ್ ಇತ್ತು. ವೈಫ್ ಏನೋ ಹೊರಗಡೆ ಕೆಲಸ ಮಾಡ್ತಾ ಇತ್ತು ಯಾವುದೋ ಫ್ಯಾಕ್ಟ್ರಿಯಲ್ಲಿ, ಅವ್ರ ಮೇಲೆ ಡಿಪೆಂಡೆಂಟ್ ಇತ್ತು. ಇದೇ ಕಾರಣ ಬಗ್ಗೆ ಒಂದು ರೆಗ್ಯುಲರ್ ಆಗಿ ಗಲಾಟೆ ಆಗ್ತಾಯಿತ್ತು ದುಡ್ಡುಗೋಸ್ಕರ. ಮತ್ತು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬೇರೆ ಕಾರಣ ವಗೇರೆ ಕೂಡ ಇತ್ತು. ಈ ಕಾರಣ ಬಗ್ಗೆ ಇವರು ಕೂಡ ರೆಗ್ಯುಲರ್ ಆಗಿ ಅವ್ರ ಜೊತೆ ಗಲಾಟೆ ಮಾಡಿಕೊಂಡು ಅವರಿಗೆ ಹೊಡೆದಿದ್ದಾರೆ. ಈ ಥರ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ರೆಗ್ಯುಲರ್ ಗಲಾಟೆ ಕಾರಣ ಬಗ್ಗೆ ಇವರಿಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಇವರು ಪ್ಲ್ಯಾನ್ ಮಾಡಿ ಈ ಥರ ಆಫೆನ್ಸ್ ಕಮಿಟ್ ಮಾಡಿದ್ದಾರೆ.